ನಮಸ್ತೆ ಪ್ರೀತಿ ವೀಕ್ಷಕರೇ. ಇವತ್ತು ನಿಮ್ಮ ನಿದ್ದೆಯ ಕ್ವಾಲಿಟಿ ಹೇಗಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಕೊಡ್ತೀನಿ. ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ. ಆದ್ರಿಂದ ದಯವಿಟ್ಟು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದ ವಿಡಿಯೋಗಳಿಗೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನೋಡ್ತಾ ಇದ್ದೀರಾ, ಯಾಕೋ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡಿ. ಇದು ನೀವು ನನಗೆ ಮಾಡುವಂತಹ ದೊಡ್ಡ ಸಹಾಯ ಮತ್ತು ಪ್ರೋತ್ಸಾಹ. ಸೊ ಇವತ್ತು ನಾವು ನೋಡೋಣ ನಿದ್ದೆ ಕ್ವಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿದ್ದೆ ಕ್ವಾಲಿಟಿ ಅಂತಂದರೆ ನೀವು ಹೇಗೆ ಮಾನಿಟರ್ ಮಾಡ್ತೀರಾ? ನಾನು ಈ ಥರ ಒಂದು ವಾಚನ್ನು ಇಟ್ಕೊಂಡು ಮಾನಿಟರ್ ಮಾಡಿದ್ದೀನಿ. ಆದರೆ ತುಂಬ ಜನರಿಗೆ ಅದು ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಿದ್ದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಎರಡೇ ಇದು. ಒಂದನೇದಾಗಿ ಹಗಲು ನಿದ್ದೆ ಬರೋದಿಲ್ಲ. ಯಾವಾಗ್ಲೂ ಒಂಥರ ಬೇಸರ, ದುಃಖ, ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ. ಆಮೇಲೆ ಯಾವುದಕ್ಕೂ ಮೂಡಿರೋದಿಲ್ಲ. ಈ ಥರ ಎಲ್ಲ ಆಗೋದಿಲ್ಲ. ತುಂಬ ಲವಲವಿಕೆಯಿಂದ ಖುಷಿಯಾಗಿ ಏನು ಕೊಟ್ರು ಕೆಲಸ ಮಾಡ್ತೀನಿ, ಆಮೇಲೆ ಖುಷಿಯಾಗಿರ್ತೀನಿ ಅಂತ ನಿಮಗೆ ಅನಿಸ್ತಾ ಇದೆ. ಒಳಗಡೆಯಿಂದನೇ ಏನು ಮಾಡೋದಕ್ಕೂ ಕೆಲಸ ಮಾಡೋದಕ್ಕೆ ಉತ್ಸಾಹ ಇರುತ್ತೆ. ನಿದ್ದೆ ಬರ್ತಾ ಇರಲ್ಲ. ಹೀಗೆ ಯಾವಾಗಂದ್ರೆ ಅಲ್ಲಿ ಕೂತಲ್ಲೇ ತೂಕುಡಿಸ್ತಾ ಇರಲ್ಲ. ಅಂದರೆ ನಿಮಗೆ ನಿದ್ದೆ ಚೆನ್ನಾಗಾಗಿದೆ. ಅರ್ಥ ಆಯ್ತಾ? ಸೊ ಈಗ ನಾವು ಸೈಂಟಿಫಿಕ್ ಆಗಿ ಬಂತಂದರೆ, ನಿಮ್ಮ ಹತ್ರ ಈ ಥರ ಒಂದು ವಾಚ್ ಏನಾದರೂ ಇತ್ತು ಮಾನಿಟರ್ ಮಾಡ್ತೀರಾ ಅಂತಂದರೆ, ನಿಮಗೆ ನಿದ್ದೆ ಸರಿಯಾಗಿ ಬರ್ತಾ ಇದೆಯಾ ಅಲ್ವಾ ಅನ್ನೋಂಥ ತೊಂದರೆ ಇದ್ದರೆ ದಯವಿಟ್ಟು ಈಗ ಮುಂದೆ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ತುಂಬ ಜನರಿಗೆ ನಿದ್ರಾಹೀನತೆ ಅನ್ನೋದು ಒಂದು ದೊಡ್ಡ ಕಾಯಿಲೆ ಥರ ಆಗ್ಬಿಟ್ಟಿದೆ. ಯಾವಾಗೂ ಇರುವಂತಹ ಸಮಸ್ಯೆ. ಅದಕ್ಕೆ ನಿದ್ರೆ ಮಾತ್ರೆಯನ್ನು ತಗೋತಾರೆ, ಡಾಕ್ಟ್ರ್ ಹತ್ರ ಹೋಗ್ತಾರೆ, ಏನೇನೋ ಮಾಡ್ತಾರೆ. ಸೊ ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಅತಿ ಹೆಚ್ಚು ಜನ ನೋಡೋದು ಒಂದು ಮಲಬದ್ಧತೆ, ಇನ್ನೊಂದು ನಿದ್ರಾಹೀನತೆ. ಅದು ಎರಡನ್ನೂ ಜೀವನ ಶೈಲಿಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಹಿಂದಿನ ವಾರ ಮಲಬದ್ಧತೆಗೆ ಸಂಬಂಧಪಟ್ಟಿದ್ದು ಹೇಳಿದ್ದೀನಿ. ಇವತ್ತು ನಿದ್ರಾಹೀನತೆ ಬಗ್ಗೆ ನೋಡೋಣ. ನಿದ್ರಾಹೀನತೆ ಬಗ್ಗೆ ನೋಡೋಕ್ಕಿಂತ ಮೊದಲು ಗುಣಮಟ್ಟ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನು ಹೇಳಿದೆ ನಿಮ್ಮ ಹತ್ರ ವಾಚ್ ಇಲ್ಲ ಅಂತಂದ್ರೆ ಇಷ್ಟೇ ಮಾನದಂಡ. ನಿಮ್ಗೆ ಖುಷಿಯಾಗಿರೋದಕ್ಕೆ ಆಗೋದಿಲ್ಲ, ನಿದ್ರೆ ಬರ್ತಾ ಇರುತ್ತೆ, ಕೆಲಸ ಮಾಡೋದಕ್ಕೆ ಮೂಡೆಲ್ಲ ಕೆಟ್ಕೊಂಡಿರುತ್ತೆ, ಅಂದ್ರೆ ನಿದ್ರೆ ಸರಿ ಆಗ್ತಾ ಇಲ್ಲ ಅಂತ ಅರ್ಥ. ರಾತ್ರಿ ಎಲ್ಲ ಚಡಪಡಿಕೆ, ರಾತ್ರಿ ಎಲ್ಲ ಎದ್ದೇಳ್ತೀರಾ. ಅಂತ ಸಂದರ್ಭದಲ್ಲಿ ನಿಮಗೆ ನಿದ್ರೆಗೆ ಯಾವುದೋ ಒಂದು ಸಹಾಯ ಬೇಕು ಅಂತ ಅರ್ಥ. ಇನ್ನು ನಿಮಗೆ ನಿದ್ರೆ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲ ಅನ್ನೋದನ್ನ ನೀವು ಒಂದು ಮಾನಿಟರ್ ಹಾಕೋಬಹುದು. ಈ ಥರ ಒಂದು ಸ್ಮಾರ್ಟ್ ವಾಚ್ ತಗೊಂಡು ಒಂದು ನಿದ್ರೆಯನ್ನು ಸ್ವಲ್ಪ ಕಂಟ್ರೋಲಿಗೆ ತಗೋಬೋದು. ಹೇಗೆ? ಇಲ್ಲಿ ಒಂದು ನಿದ್ರೆಯ ಸೈಕಲ್ ಇರುತ್ತೆ. ನಿದ್ರೆ ಒಂದು ಸೈಕಲಲ್ಲಿ ಹೋಗ್ತಾ ಹೋಗುತ್ತೆ. ನಾವು ಅಡಲ್ಟ್ ವೈಯಕ್ತಿಕವಾಗಿ ಒಬ್ಬ ವಯಸ್ಕರು 7ರಿಂದ 8 ತಾಸು ನಿದ್ದೆ ಮಾಡ್ತಾರೆ. ಓಕೆ ಅಂತ ಇಟ್ಕೊಂಡ್ರೆ ನೀವು ಎಷ್ಟೇ ತಾಸು ನಿದ್ದೆ ಮಾಡಿದ್ರು ಆ ಟೋಟಲ್ ಆಗಿ ನಿದ್ದೆ ಮಾಡಿದ ಅವಧಿಯ ಕಾಲು ಭಾಗ ತುಂಬ ಗಾಢವಾದ ನಿದ್ರೆ, ಡೀಪ್ ಸ್ಲೀಪ್ ಬರಲೇಬೇಕು. ಆಮೇಲೆ ಒಂದು 25 ಭಾಗ ಅಂದರೆ 1.5ರಿಂದ 2 ಗಂಟೆ ಗಾಢವಾದ ನಿದ್ರೆ. ಉದಾಹರಣೆಗೆ 7-8 ತಾಸು ನಿದ್ರೆ, ಒಟ್ಟು ನಿದ್ರೆಯಲ್ಲಿ 1.5-2 ತಾಸು ಗಾಢ ನಿದ್ರೆ, 1.5-2 ತಾಸು ಸ್ವಲ್ಪ ರೆಮ್ ಸ್ಲೀಪ್ ಅಂತ ಹೇಳ್ತೇವೆ, ರ್ಯಾಪಿಡ್ ಐ ಮೂಮೆಂಟ್. ಅಂದರೆ ನಿದ್ದೆ ಕನಸು ಕಾಣ್ತಾ ಇರ್ತಾರೆ. ಒಳಗಡೆ ಹೋಗುವಾಗ ನಿದ್ರೆ, ಗಾಢ ನಿದ್ರೆಗೆ ಹೋಗುವಾಗೂ ಕನಸು, ಗಾಢ ನಿದ್ರೆಯಿಂದ ಹೊರಗೆ ಬರುವಾಗಲೂ ಕನಸು. ಈ ಕನಸಿನ ಮೂಲಕವೇ ಆ ಮೆಮೊರಿ ಬ್ರೈನು ತನ್ನ ಇಡೀ ದಿವಸ ಏನೇನು ಗ್ರಹಿಸುತ್ತೆ, ಏನೇನು ನೆನಪುಗಳನ್ನ ತಗೊಳುತ್ತೆ, ಏನೇನು ನೋವನ್ನು ತಗೊಳುತ್ತೆ, ಅದೆಲ್ಲ ಮೆಂಟಲಿ ರಿಪೇರಿ ಮಾಡ್ಕೊಳುತ್ತೆ. ಗಾಢ ನಿದ್ರೆಯಲ್ಲಿ ದೇಹವನ್ನ ರಿಪೇರಿ ಮಾಡ್ಕೊಳುತ್ತೆ. ಉದಾಹರಣೆಗೆ ಜೀವಕೋಶಗಳ ರಿಪೇರಿ ಮತ್ತೆ ಬೆಳವಣಿಗೆ, ಹಾರ್ಮೋನುಗಳು, ಸವಿಸ್ಕೆಗಳೆಲ್ಲ ಸರಿಯಾಗಿ ಆಗುವಂಥದ್ದು, ಇದೆಲ್ಲ ಶಕ್ತಿಯನ್ನ ತುಂಬುವಂಥದ್ದು, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಇದೆಲ್ಲ ಗಾಢ ನಿದ್ರೆಯ ಸಮಯದಲ್ಲಾದರೆ, ರೆಮ್ ರ್ಯಾಪಿಡ್ ಐ ಮೂಮೆಂಟ್ ಸಮಯದಲ್ಲಿ ಬ್ರೈನು ರೀಜನರೇಟ್ ಆಗುತ್ತೆ. ಅದರಿಂದ ಎರಡೂ ಆಗಬೇಕು. ಮತ್ತೆ ಲೈಟ್ ಅದು ಉಳಿದು ಬಿಟ್ಟು 1.5-3
ಒಂದು 3 ತಾಸಿಂದ 4 ತಾಸಿನ ಅವಧಿಯಲ್ಲಿ ಇದಿಷ್ಟು ಚಟುವಟಿಕೆ ನಡೆದ್ರೆ ಇನ್ನೊಂದ್ 2 ತಾಸು ಲೈಟ್ ನಿದ್ದೆ, ಒಂದ್ 2-3 ತಾಸು ಹೋಗ್ಲಿ, ನೋ ಪ್ರಾಬ್ಲಮ್. ಸೊ ಈ ತರ ನಿಮ್ಮ ನಿದ್ರೆ ಇರಬೇಕು. ಇದನ್ನೇ ನಾವು ಗುಣಮಟ್ಟದ ನಿದ್ರೆ ಅಂತ ಹೇಳ್ತೀವಿ. ಇವಾಗ ಈ ಗುಣಮಟ್ಟದ ನಿದ್ರೆ ನಿಮ್ಗೆ ಆಗ್ತಾ ಇದೆಯಾ? ಸೊ ಇದನ್ನ ನೀವು ನೋಡ್ಕೋಬೇಕು. ಈ ಗುಣಮಟ್ಟದ ನಿದ್ರೆ ಆಗ್ಬೇಕು ಅಂತಂದ್ರೆ ನೀವು ಏನೇನು ಸಪ್ಲಿಮೆಂಟ್ಸು ಅಥವಾ ನಿಮ್ಮ ದೇಹಕ್ಕೆ ಏನೇನು ವಿಟಮಿನ್ಸ್ಗಳು ಅವಶ್ಯಕತೆ ಇದ್ದಾವೆ ಅದನ್ನ ನಾನು ನನ್ನ ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ನೋಡಿ ಸಕ್ಸಸ್ ಆದಮೇಲೆ ಅದ್ರ ಬಗ್ಗೆ ನಾನು ಓದಿ ಅಧ್ಯಯನ ಮಾಡಿದ್ದೆ. ಅದನ್ನ ಅನುಭವಕ್ಕೆ ತಂದ್ಕೊಂಡಿರಲಿಲ್ಲ. ಇವಾಗ ಅನುಭವಕ್ಕೆ ತಂದ ಮೇಲೆ ನಾನು ಈ ಸಂಚಿಕೆಯನ್ನ ಮಾಡ್ತಿದ್ದೀನಿ. ಸೊ ಹಾಗಾಗಿ ಇದು ನಿಮಗೆ ಒಳ್ಳೆಯ ಇನ್ಫಾರ್ಮೇಶನ್ ಅಂತ ಅನಿಸ್ತು, ಅದಕ್ಕೋಸ್ಕರ ಈ ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ. ಯಾರ್ಯಾರು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದೀರಾ ಅವರಿಗೆ ಈ ಸಂಚಿಕೆಗಳು ಉಪಯುಕ್ತ ಆಗಿರುತ್ತೆ. ಆದ್ರಿಂದ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಇದರಿಂದ ಹೆಚ್ಚು ಜನಕ್ಕೆ ಈ ಮಾಹಿತಿ ತಲುಪಲಿ. ಸೊ ಇವಾಗ ನೀವು ಈ ಗುಣಮಟ್ಟವನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಈ ಗುಣಮಟ್ಟವನ್ನ ನೀವು ಮುಟ್ಟಿದ್ದೀರಾ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ತಾ ಬರಬೇಕು. ಈ ಮುಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಿಮ್ಗೆ ಈ ಒಂದು ಗುಣಮಟ್ಟ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಮುಂದಿನ ಸಂಚಿಕೆಯನ್ನ ನೋಡ್ಬೇಕು. ಸೊ ಅದಕ್ಕೋಸ್ಕರ ಕಾಯ್ತಾ ಇರಿ. ಈ ಸಂಚಿಕೆಗೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗ್ತೀನಿ ಮುಂದಿನ ವಾರ ಇದೇ ಆರೋಗ್ಯ ಪ್ರಣತಿಯಲ್ಲಿ. ನಮಸ್ಕಾರ.